ಲೋಕಸಭಾ ಚುನಾವಣಾ ಅಖಾಡ ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ. ಎಲೆಕ್ಷನ್ಗೆ ಕೆಲವೇ ತಿಂಗಳು ಬಾಕಿ ಇರುವಾಗಲೇ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸರ್ವೆ ಲೆಕ್ಕಾಚಾರದಲ್ಲಿದೆ. ಅಳೆದು ತೂಗಿ ಅಭ್ಯರ್ಥಿ ಆಯ್ಕೆ ಮಾಡಲು ಜೆಡಿಎಸ್ ಸರ್ವೆಗೆ ಮುಂದಾಗಿದ್ರೆ, ಇತ್ತ ಕೈಪಡೆ ಈಗಾಗಲೇ ಸರ್ವೆ ಕಾರ್ಯ ಮಾಡಿ ಮುಗಿಸಿದೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ. ಕೋಲಾರ ಲೋಕಸಭಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಘಟಾನುಘಟಿ ಕಲಿಗಳನ್ನ ಮತಯುದ್ಧಕ್ಕೆ ಇಳಿಸಲು ದಳಪತಿ ಮುಂದಾದ್ರೆ, ಎತ್ತ ಹಸ್ತಪಾಳೆಯ ಮಾಸ್ಟರ್ ಪ್ಲಾನ್ ರೂಪಿಸಿದೆ. ಜನರ ನಾಡಿಮಿಡಿತ ನೋಡಿಕೊಂಡು ಸೂಕ್ತ ಅಭ್ಯರ್ಥಿಗೆ ಮಣೆ ಹಾಕಲು ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ರಣತಂತ್ರ ರೂಪಿಸುತ್ತಿವೆ. ಮಂಡ್ಯ, ಹಾಸನ ಜೊತೆಗೆ ಕೋಲಾರ ಕ್ಷೇತ್ರ ಬಿಟ್ಟುಕೊಡುವಂತೆ ಜೆಡಿಎಸ್ ವರಿಷ್ಠರು ಬಿಜೆಪಿಗೆ ಒತ್ತಾಯ ಮಾಡುತ್ತಿದೆ. ಈ ನಿಟ್ಟಿನಲ್ಲಿ ಮುಳಬಾಗಿಲು ಸಮೃದ್ಧಿ ಮಂಜುನಾಥ್ ಅವರನ್ನ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಜೆಡಿಎಸ್ ಅಭ್ಯರ್ಥಿಯನ್ನಾಗಿ ಮಾಡಲು ಪಕ್ಷ ಚಿಂತನೆ ನಡೆಸ್ತಾ ಇದೆ. ಇದರ ಜೊತೆಗೆ ನಿಸರ್ಗ ನಾರಾಯಣಸ್ವಾಮಿ ಮತ್ತು ಮಲ್ಲೇಶ್ ಬಾಬು ಅವರುಗಳು ಕುರಿತು ಸರ್ವೆ ಮಾಡಿಸಲು ಜೆಡಿಎಸ್ ಪಕ್ಷ ಮುಂದಾಗಿದೆ. ಸೊ ಈಗಾಗಲೇ ಕೋಲಾರ ಮತ್ತು ಮಂಡ್ಯ, ಹಾಸನ ಕ್ಷೇತ್ರವನ್ನು ಚುರುಕಾಗೊಳಿಸಬೇಕು, ಮತ್ತೊಂದು ಕ್ಷೇತ್ರವನ್ನು ಇದು ಮಾಡೋಕ್ಕಂತ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಸೊ ಅದ್ರ ಪ್ರಕಾರವೇ ಲೋಕಸಭಾ ಏನು ನಮ್ಮ ಕೋಲಾರ ಜಿಲ್ಲೆ ಲೋಕಸಭಾ ಕ್ಷೇತ್ರವನ್ನು ಸೊ ಈಗಾಗಲೇ ನಾವು ಮನವಿಯನ್ನು ಮಾಡಿದ್ದೀವಿ. ಯಾಕಂದರೆ ವೋಟಿಂಗ್ ಫ್ಯಾಕ್ಟರ್ ಬಂದಾಗ ನಾವು ಯಥೇಚ್ಛವಾಗಿ ಜಾಸ್ತಿ ಇರೋ ಕಾರಣವಾಗಿ ಸೊ ಜೆಡಿಎಸ್ ತಕ್ಕೆ ಬರಬೇಕು ಅಂತ ನಾವು ಮನವಿ ಮಾಡಿದ್ದೀವಿ. ಹೈಕಮಾಂಡ್ ಕೂಡ ಅವರಿಗೆ ಮನವಿ ಮಾಡಿದ್ದಾರೆ. ಸೊ ಅದರಿಂದ ಬಹುತೇಕವಾಗಿ ನಮಗೆ ಖಚಿತವಾಗಿದೆ. ಅದರಿಂದ ಸೊ ಕ್ಯಾಂಡಿಡೇಟ್ ಯಾರು ಆಗ್ತೀರಿ ಅನ್ನೋದನ್ನು ಅಭಿಪ್ರಾಯವನ್ನು ಮಾಡಿದ್ದಾರೆ. ಅವರೇ ಒಂದು 3 ಜನ ಕ್ಯಾಂಡಿಡೇಟ್ಗಳನ್ನ ಏನು ಇದು ಕೊಟ್ಟಿದ್ದಾರೆ ಅಂತ ಸರ್ವೆ ರಿಪೋರ್ಟ್ ಕೊಟ್ಟಿದ್ದಾರಂತೆ. ಇನ್ನು ಕಳೆದ ಬಾರಿ ಸ್ವಪಕ್ಷದಿಂದಲೇ ಕ್ಷೇತ್ರ ಕೈ ಚೆಲ್ಲಿದ ಪರಿಣಾಮ ಕಾಂಗ್ರೆಸ್ ಎಚ್ಚರಿಕೆ ಹೆಜ್ಜೆ ನೀಡಲು ಮುಂದಾಗಿದೆ. ಈ ಹಿನ್ನೆಲೆ ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ಸೇರಿ ಕೆಲ ಆಕಾಂಕ್ಷಿಗಳ ಅಭ್ಯರ್ಥಿಗಳ ಸರ್ವೆ ಕಾರ್ಯ ಮಾಡಿಸಿದೆ. ಅದರಲ್ಲಿ ಕೆಲ ಅಭ್ಯರ್ಥಿಗಳ ಸರ್ವೆ ಕಾರ್ಯ ಮಾಡಿಸಿದ್ದು ಗೆಲ್ಲುವ ಕುದುರೆಗೆ ಟಿಕೆಟ್ ನೀಡಲು ಕಾಂಗ್ರೆಸ್ ಮುಂದಾಗಿದೆ. ಕೋಲಾರ ಎಲ್ಲ ಸರ್ವೆ ಮಾಡಿದ್ವಿ, ಗೆಲ್ತದೆ ಅಂತ ಹೇಳ್ಬಿಟ್ಟು ನಮಗೆ ಸರ್ವೆ ರಿಪೋರ್ಟ್ ಬಂದಿದೆ. ಯಾವುದೇ ಅಭ್ಯರ್ಥಿ ಹಾಕಿದ್ರು ಗೆಲ್ತೀವಿ ಅಂತ ಹೇಳಿದರೆ ನೋಡೋಣ. ಎಲ್ಲ ವರಿಷ್ಠರಿದ್ದಾರೆ, ಎಲ್ಲ ಸೇರ್ಕೊಂಡು ಕಾಂಗ್ರೆಸ್ ಪಕ್ಷ ಅನ್ನೋದು ಸಮುದ್ರ. ಈಗ ನಮ್ಮ ಮಂಜುನಾಥ್ ಅವರು ಕೋಲಾರದಲ್ಲಿ MLA ಆಗ್ತಾರೆ ಅಂತ ಕನಸು ಬಂದಿತ್ತಾ? ಇಲ್ಲಿ ಕ್ಷೇತ್ರದ ಒಡನಾಟ ಇಟ್ಕೊಂಡಿದ್ರು. ಕ್ಷೇತ್ರದ ಒಡನಾಟ ಇಟ್ಕೊಂಡಿದ್ಕೆ ಅದನ್ನ ಗೆಲ್ಸಿದ್ದು ಹೈಕಮಾಂಡ್ ತೀರ್ಮಾನ ಮಾಡಿದ್ವು. ನಿಂತ್ಕೊ ಅಂತಪ್ಪ ಬಂದು ನಿಂತ್ಕೊಂಡ್ಬಿಟ್ರು. ಏನೂ ಗೊತ್ತಿಲ್ದಿರಂಗೆ ಬಂದು ನಿಂತ್ಕೊಂಡ್ಬಿಟ್ರೆ ಮಂಜುನಾಥ್ ಗೆಲ್ತಾ ಇದ್ರ. ಕ್ಷೇತ್ರದ ಜೊತೆ ಒಡನಾಟ ಇಟ್ಕೊಂಡಿದ್ರು. ಅದೇ ಥರ ಹಲವಾರು ಜನ ಇವತ್ತು ಕ್ಷೇತ್ರದ ಜನಗಳೊಡನೆ ಒಡನಾಟ ಇಟ್ಕೊಂಡು ಯಾರಿಗೆ ಸೀಟ್ ಕೊಡಲಿ ಗೆಲ್ಲಿಸ್ತೀವಿ ಅಂತ ಹೇಳುವಂಥ ಪರಿಸ್ಥಿತಿ ಕೋಲಾರದಲ್ಲಿ ಬಂದಿದೆ. ಅದೇ ಪ್ರಕಾರ ಓಡಾಡ್ತಾ ಇದ್ದಾರೆ. ಅದರಲ್ಲಿ ತಪ್ಪು ಅಂತ ಹೇಳಕ್ಕೆ ಕೋಲಾರ ಲೋಕಸಭಾ ಕ್ಷೇತ್ರ ದಿನೇ ದಿನೇ ರಂಗೇರ್ತಾ ಇದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಎಚ್ಚರಿಕೆಯಿಂದ ಚುನಾವಣೆ ಎದುರಿಸಲು ರಣತಂತ್ರ ರೂಪಿಸುವ ಜೊತೆಗೆ ಸರ್ವೆ ಕಾರ್ಯಕ್ಕೆ ಮುಂದಾಗಿದೆ. ಬಿಜೆಪಿ ಪಕ್ಷ ಜೆಡಿಎಸ್ ಮೈತ್ರಿಯಿಂದ ಹಾಲಿ ಸಂಸದರು ಹೈಕಮಾಂಡ್ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ಕಾದು ಕುಳಿತುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಸರ್ಕಾರಿ ಶಾಲೆಗಳು ಅಂದ್ರೆ ಪೋಷಕರು ಮೂಗು ಮುರಿಯೋದೇ ಹೆಚ್ಚು. ಅದರಲ್ಲೂ ಬೆಂಗಳೂರಿನ ಪೇರೆಂಟ್ಸ್ಗೆ ಖಾಸಗಿ ಶಾಲೆಗಳ ಮೇಲೆ ಹೆಚ್ಚು ವ್ಯಾಮೋಹ. ಆದರೆ ಇಲ್ಲೊಂದು ಶಾಲೆ ಪ್ರೈವೇಟ್ ಸ್ಕೂಲ್ಗಳಿಗೆ ಸೆಡ್ಡು ಹೊಡೆದು ನಿಂತಿದೆ. ಈ ಶಾಲೆ ಯಾವುದು? ಈ ಸ್ಟೋರಿ ನೋಡಿ. ಪಿಂಕ್ ಸೀರೆಯುಟ್ಟು ನಳನಳಿಸ್ತಿರೋ ಶಿಕ್ಷಕಿಯರು ಶಾಲೆಯ ಆವರಣದಲ್ಲೇ ಮಕ್ಕಳಿಗೆ ಕರಾಟೆ ಪ್ರಾಕ್ಟೀಸ್. ವಿದ್ಯಾರ್ಥಿಗಳನ್ನ ಮಕ್ಕಳಂತೆ ಕಾಣ್ತಿರೋ ಶಾಲೆ ಆಡಳಿತ ಮಂಡಳಿ. ಕ್ಲಾಸ್ ರೂಮ್ಗಳಂತೂ ಒಂದಕ್ಕಿಂತ ಒಂದು ಭಿನ್ನ. ಆಟದೊಂದಿಗೆ ಮಕ್ಕಳ ಪಾಠ. ನೀವು ನೋಡ್ತಿರೋದು ಅದ್ಯಾವುದೋ ಖಾಸಗಿ ಶಾಲೆಯ ದೃಶ್ಯಗಳನ್ನಲ್ಲ. ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆದು ನಿಂತಿರೋ ಅಪ್ಪಟ ಸರ್ಕಾರಿ ಶಾಲೆಯನ್ನ. ಡೆಸ್ಕ್, ಚೇರ್ ಸೇರಿದಂತೆ ಮಕ್ಕಳ ಕಲಿಕೆಗೆ ಕಂಪ್ಯೂಟರ್ ವ್ಯವಸ್ಥೆ. ಹೈಟೆಕ್ ಶಾಲೆಯಲ್ಲಿ ಟ್ಯಾಬ್ ಹಿಡಿದು ಪಾಠ ಕೇಳ್ತಿರೋ ಬಡ ಮಕ್ಕಳು. ಇದೆಲ್ಲ ಸೀನ್ಗಳು ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಅರದೇಶನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಕೆಂಪೇಗೌಡ ಏರ್ಪೋರ್ಟ್ ಆಡಳಿತ ಮಂಡಳಿ ಸಾಂಸ್ಥಿಕ ಸಾಮಾಜಿಕ ಜವಾಬ್ದಾರಿಯಡಿ ಕೆಲ ಶಾಲೆಗಳನ್ನ ದತ್ತು ಪಡೆದು ಉನ್ನತೀಕರಿಸಿದ್ದು ಅರದೇಶನಹಳ್ಳಿ ಸರ್ಕಾರಿ ಶಾಲೆಗೆ ಹೈಟೆಕ್ ಸ್ಪರ್ಶ ನೀಡಿದೆ. ಶಾಲೆಯನ್ನು ಉದ್ಘಾಟಿಸಿ ಮಕ್ಕಳ ಕಲಿಕೆಗೆ ಹಸ್ತಾಂತರ ಮಾಡಲಾಗಿದ್ದು, ಏರ್ಪೋರ್ಟ್ ಆಡಳಿತ ಮಂಡಳಿಯಿಂದಲೇ ಶಿಕ್ಷಕರನ್ನ ನೇಮಿಸಿ ಬಡ ಮಕ್ಕಳ ಉಚಿತ ಶಿಕ್ಷಣಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿಯಮಿತ ಸಂಸ್ಥೆ ತನ್ನ ಸಾಂಸ್ಥಿಕ ಸಾಮಾಜಿಕ ಜವಾಬ್ದಾರಿ ಅಡಿಯಲ್ಲಿ 2018ರಲ್ಲಿ ಅರದೇಶನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯನ್ನು ಶಾಲಾ ದತ್ತು ಯೋಜನೆಯಡಿಯಲ್ಲಿ ದತ್ತು ತೆಗೆದುಕೊಂಡಿದೆ. ನಾವಿಲ್ಲಿ ಬಂದಾಗ ಕೇವಲ 4 ಕೊಠಡಿಗಳ ದುರಸ್ತಿಯಲ್ಲಿದ್ದಂಥ ಶಾಲೆ ಆಗಿತ್ತು. ಇವತ್ತು ನಾವೇನು ಭೌತಿಕವಾಗಿ ಇಲ್ಲಿ ಬೆಳವಣಿಗೆಗಳನ್ನು ಮಾಡಿದ್ದೀವಿ ಅದನ್ನು ನೀವು ಕಣ್ಣಾರೆ ನೋಡ್ಬೋದು. ಕಟ್ಟಡ ಕಟ್ಟೋದಷ್ಟೇ ಅಲ್ಲ, ಕಟ್ಟಡಕ್ಕೆ ಜೀವಂತಿಕೆಯನ್ನು ತರಬೇಕು ಅನ್ನೋ ಕಾರಣಕ್ಕೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ನಾವಿಲ್ಲಿ ಅನುಷ್ಠಾನ ಮಾಡ್ತಾ ಇದ್ದೀವಿ.
ಅಂದಹಾಗೆ ಈ ಸರ್ಕಾರಿ ಶಾಲೆಗೆ ಕಳೆದ 5 ವರ್ಷಗಳಿಂದ ಕೇವಲ 4 ಕೊಠಡಿಗಳು ಮಾತ್ರ ಇದ್ದು ಇಲ್ಲಿಗೆ ಗ್ರಾಮ ಹಾಗೂ ಅಕ್ಕಪಕ್ಕದ ಊರುಗಳಿಂದ ಮಕ್ಕಳು ಕೂಡ ಬರಲು ಹಿಂದೇಟು ಹಾಕ್ತಿದ್ರು. ಆದರೆ ಇದೀಗ ಮೇಲ್ದರ್ಜೆಗೆ ಏರಿಸಿದ್ದು ಕರಾಟೆ ಮ್ಯೂಸಿಕ್ ಸಹ ಕಲಿಸುತ್ತಿದ್ದಾರೆ. ಸರ್ಕಾರಿ ಶಾಲೆ ಅಂತ ಹೇಳಿ ಇದನ್ನು ನೀವು ಹೊರಗಡೆಯಿಂದ ನೋಡಿದ್ರೆ ನಿಮಗೆ ಗೊತ್ತೇ ಆಗಲ್ಲ. ಇದು ಕೆಂಪೇಗೌಡ ಅಂತಾರಾಷ್ಟ್ರೀಯ ನಿಲ್ದಾಣದವರು ದತ್ತು ತಗೊಂಡಿದ್ದಾರೆ. ದತ್ತು ತಗೊಂಡಿರೋದಷ್ಟೇ ಅಲ್ಲ, ಕಟ್ಕೊಟ್ಟಿರೋದಷ್ಟೇ ಅಲ್ಲ, ಭೌತಿಕ ಸೌಲಭ್ಯಗಳನ್ನಷ್ಟೇ ನೀಡಿಲ್ಲ, ಅದ್ರ ಜೊತೆಗೆ ಅಕಾಡೆಮಿಕ್ ಸಪೋರ್ಟನ್ನು ಕೂಡ ಕೊಟ್ಟಿದ್ದಾರೆ. ಈ ಹಿಂದೆ 1 ರಿಂದ 7ರವರೆಗೆ 83 ಮಕ್ಕಳಿದ್ದ ಈ ಸರ್ಕಾರಿ ಶಾಲೆಗೆ ಇದೀಗ 411 ಬಡ ಮಕ್ಕಳು ಸೇರ್ಪಡೆಯಾಗಿದ್ದಾರೆ. ಸರ್ಕಾರಿ ಹೈಟೆಕ್ ಶಾಲೆಯತ್ತ ಪೋಷಕರು ಮಕ್ಕಳನ್ನ ಸೇರಿಸುತ್ತಿದ್ದಾರೆ. ಜೊತೆಗೆ LKG, UKGಯನ್ನ ಆರಂಭಿಸಲಾಗಿದ್ದು ಇಂಗ್ಲಿಷ್ ಕೂಡ ಆರಂಭಿಸಲಾಗಿದೆ. ರೈತರು ಪ್ರಕೃತಿಯನ್ನೇ ನಂಬಿ ದಿನ ಕಳೆಯುವ ಮಂದಿ. ಈ ಬಾರಿ ಮಟ್ಟುಗುಳ್ಳ ಬೆಳೆಯುವ ರೈತರು ಪ್ರಕೃತಿಯ ಮುನಿಸಿಗೆ ಗುರಿಯಾಗಿದ್ದಾರೆ. ಅಕಾಲಿಕವಾಗಿ ಸುರಿದ ಮಳೆ, ಮೋಡದ ಕವಿದ ವಾತಾವರಣ ಸಹಿತ ಹವಾಮಾನ ವೈಪರೀತ್ಯದಿಂದಾಗಿ ಮಟ್ಟುಗುಳ್ಳ ಬೆಳೆಗೆ ಬರೆ ಎಳೆದಂತಾಗಿದೆ. ಉಡುಪಿಯ ಕಾಪು, ಕಟಪಾಡಿ, ಕೈಪುಂಜಾಲು ಭಾಗದಲ್ಲಿ ನೂರಾರು ರೈತರು ಮಟ್ಟುಗುಳ್ಳು ಕೃಷಿಯನ್ನೇ ನೆಚ್ಚಿಕೊಂಡಿದ್ದಾರೆ. ಇಂತಹ ರೈತರಿಗೆ ಈ ಬಾರಿ ಆಘಾತ ಎದುರಾಗಿದೆ. ಮಟ್ಟುಗುಳ್ಳಕ್ಕೆ ಉಪ್ಪು ನೀರಿನ ಸಮಸ್ಯೆ ಕಾಡ್ತಾ ಇದೆ. ಹೀಗಾಗಿ ಗದ್ದೆಯಲ್ಲಿ ಮಟ್ಟುಗುಳ್ಳ ಗಿಡದ ಬೇರು ಕೊಳೆಯುವಂತಾಗಿದೆ. ಉರಿ ಬಿಸಿ ತಾಪಕ್ಕೆ ಬಿಟ್ಟಿರುವ ಹೂ ಉದುರಿ ಹೋಗಿದ್ದು ಇಳುವರಿ ಇಳಿಕೆ ಆಗಿದೆ. ಬೆಳೆಯುತ್ತಿರುವ ಮಿಡಿ ಮಟ್ಟುಗುಳ್ಳ ಬೆಳವಣಿಗೆ ಇಲ್ಲದೆ ಇಳುವರಿ ಕುಂಠಿತವಾಗಿ ಬೆಳೆಗಾರರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಉಪ್ಪು ನೀರಿನ ತಡೆಗೋಡೆ ಸರಿಯಾಗಿ ಇಲ್ಲದ ಕಾರಣ ಉಪ್ಪು ನೀರು ಪದೇ ಉಪ್ಪು ನೀರು ಬಂದು ಸಾಕಷ್ಟು ನಮ್ಮ ಬೆಳೆ ಹಾನಿಯಾಗಿದೆ. ಅದೇ ರೀತಿಯಲ್ಲಿ ಇತ್ತೀಚೆಗೆ ಏನು ಸುರಿದ ಮಳೆಯಿಂದಾಗಿ ಕೂಡ ಸಾಕಷ್ಟು ನಮ್ಮ ಮಟ್ಟುಗುಳ್ಳಕ್ಕೆ ಹಾನಿಯಾಗಿದೆ ಅಂತ ಹೇಳ್ಬೋದು. ಒಂದು ಕಡೆ ಬಿಸಿಲು ಬರ್ತದೆ, ಮತ್ತೊಂದು ಮೋಡದ ವಾತಾವರಣ, ಇದು ನಮ್ಮ ಮಟ್ಟುಗುಳ್ಳಕ್ಕೆ ಸಾಕಷ್ಟು ಹಾನಿಯಾಗ್ತದೆ ಅಂತ ಹೇಳ್ಬೋದು. ಮತ್ತು ಸರ್ಕಾರ ಏನು ಮಟ್ಟುಗುಳ್ಳ ಬೆಳೆಗಾರರಿಗೆ ಕಳೆದ ಬಾರಿ ಕೂಡ ಒಂದು ಏನು ಪರಿಹಾರ ಕೊಡಬೇಕಿತ್ತು, ಅದು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕೃಷಿಕರಿಗೆ ಸಿಕ್ಕಿಲ್ಲ. ಈಗ ಮುಂದಿನ ದಿನಗಳಾದರೂ ಈ ಒಂದು ಏನು ಮಟ್ಟುಗುಳ್ಳಕ್ಕೆ ಏನು ಹಾನಿಯಾಗಿದೆ ಅದಕ್ಕೆ ಪರಿಹಾರ ಕೊಡಬೇಕು. ಬಲಿತ ಮುಟ್ಟುಗುಳ್ಳದ ಸಸಿಯು ಫಸಲಿನ ಸಹಿತ ನೆಲಕಚ್ಚುತ್ತಿದೆ. ಲಕ್ಷಾಂತರ ಬಂಡವಾಳ ಹಾಕಿ ಬೆಳೆಸಿದ ಬೆಳೆಯು ಕೈ ಸೇರುವ ಸಮಯದಲ್ಲಿ ರೈತರಿಗೆ ಆತಂಕ ಸೃಷ್ಟಿಯಾಗಿದೆ. ಈವರೆಗೆ ಬಳಸಿದ ಗೊಬ್ಬರ, ಸಿದ್ಧಪಡಿಸಿದ ಗದ್ದೆ ಮಲ್ಟಿ ಶೀಟ್ ಸಹಿತ ಬೆಳೆಯು ನೆಲಕಚ್ಚಿದೆ. ಹೀಗಾಗಿ ಮಟ್ಟುಗುಳ್ಳ ಬೆಳೆಗಾರರು ತೋಟಗಾರಿಕೆ ಇಲಾಖೆ ಮತ್ತು ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ಒಟ್ನಲ್ಲಿ GI ಮಾನ್ಯತೆಯೊಂದಿಗೆ ಪೇಟೆಂಟ್ ಪಡೆದು ಲಾಂಛನದೊಂದಿಗೆ ಮುಂಬೈ, ಬೆಂಗಳೂರು ಸೇರಿದಂತೆ ದೇಶ ವಿದೇಶಗಳಲ್ಲಿ ಮಾರಾಟ ಮಾಡಲಾಗುತ್ತೆ. ಆದರೆ ಕಳೆದ ಬಾರಿಯಂತೆ ಈ ಸಲವೂ ನಷ್ಟ ಅನುಭವಿಸಿರುವ ಮುಟ್ಟುಗುಳ್ಳ ಬೆಳೆಗಾರರಿಗೆ ಸರ್ಕಾರ ಬೆಳೆ ಪರಿಹಾರ ಘೋಷಣೆ ಮಾಡಿ ರೈತರ ಬೆಂಬಲಕ್ಕೆ ನಿಲ್ಲಬೇಕಿದೆ. ಅಂಕಿತ್ ಜೊತೆಗೆ ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಹಾವೇರಿ ಜಿಲ್ಲೆಯಲ್ಲಿ ರೈತ ಮಿತ್ರನೇ ಇದೀಗ ರೈತರಿಗೆ ಬೇಡವಾಗಿ ಬಿಟ್ನಾ ಅನ್ನೋ ಡೌಟ್ ಶುರುವಾಗಿದೆ. ಯಾಕೆಂದ್ರೆ ಬರಗಾಲಕ್ಕೆ ಹೈರಾಣಾದ ರೈತರಿಗೆ ತಾವು ಸಾಕಿರೋ ರಾಸುಗಳೇ ಭಾರವಾಗಿ ಬಿಟ್ಟಿವೆ. ಅವುಗಳನ್ನು ಮಾರೋಕೆ ಹೋದ ಅನ್ನದಾತರಿಗೆ ಆಘಾತ ಎದುರಾಗಿದೆ. ರೈತರ ಪಾಲಿನ ಮಿತ್ರ ಕೃಷಿಗೆ ಬೆನ್ನು ಕೊಟ್ಟು ನಿಲ್ತಿದ್ದ ರಾಸುಗಳಿಗೆ ಈಗ ಬೆಲೆ ಇಲ್ಲದಂತಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ರಾಸುಗಳ ಮಾರಾಟಕ್ಕೆ ನಿಂತ ರೈತರು ಕಂಗಾಲಾಗಿದ್ದಾರೆ. ಹಾವೇರಿ ನಗರದ APMC ಮಾರುಕಟ್ಟೆಯಲ್ಲಿ ರಾಸುಗಳು ಮಾರಾಟವಾಗದೆ ನಿಂತಿವೆ. ರೈತನ ಕಷ್ಟ ಸುಖಕ್ಕೆ ಆದ ರೈತ ಮಿತ್ರ ಎತ್ತುಗಳು ಇದೀಗ ಉಪಯೋಗಕ್ಕೆ ಬಾರದಂತಾಗಿದೆ. ಮಳೆ ಬೆಳೆ ಇಲ್ಲದೆ ರಾಸುಗಳಿಗೆ ಒಪ್ಪತ್ತಿನ ಮೇವು ಸಿಗ್ತಿಲ್ಲ. ಈ ಮಧ್ಯೆ ವರ್ಷಾಂತ್ಯದಲ್ಲಿ 1,00,000, 2 ಲಕ್ಷದವರೆಗೆ ಮಾರಾಟವಾಗ್ತಿದ್ದ ರಾಸುಗಳನ್ನ ಇಂದು ಕೇಳೋರು ಇಲ್ಲದಂತಾಗಿದೆ. ಸಾಗಾದನ ಕಮ್ಮಿಗಿಲ್ರಿ, ಸಾಗಾದನ ಸಾಕ್ತಾರಿ, ರೈತರು ಎತ್ತು ತಗೊಂಡೋಗಿ ಉಳಿಯೋ ಮಾಡ್ಯಾರಲ್ಲ. ಬೆಲೆ ಏನ್ರಿ ಈಗ ನಾ ಹೇಳಿರಿ, ಈಗ 1 ಲಕ್ಷ ಅವ್ರಿ, ಅವ್ರು 70 ಕೇಳ್ತಾರ, ನಾವು 1.30 ಹೇಳ್ತೇವೆ. ಅವ್ನು ತಗೋಣಕ್ಕೆ ರೈತರು ಬರಂಗಿಲ್ಲ. ನಾವು ತರೋದಂಗೆ ಸುಮ್ಮನೆ ಕಡಿಯಾಗಿ ಹೋಗೋದು ಭಾಳ ಆಗೈತಿ. ಮೇವಿಲ್ಲ ಅವಕ್ಕೆ. ಇಲ್ಲಿಯ ಸಮಸ್ಯೆ ಯಾರು ಯಾರು ಕೇಳೋದ್ರ ಹೇಳೋದಲ್ಲ. ಉತ್ತರ ಕರ್ನಾಟಕದ ಪ್ರಮುಖ ಜಾನುವಾರು ಮಾರುಕಟ್ಟೆಗಳಲ್ಲಿ ಹಾವೇರಿ ಜಾನುವಾರು ಮಾರುಕಟ್ಟೆ ಸಹ ಒಂದಾಗಿದೆ. ಇಲ್ಲಿ ರಾಜ್ಯ ಸೇರಿದಂತೆ ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ತಮಿಳುನಾಡಿನಿಂದ ಎತ್ತುಗಳನ್ನು ತಂದು ಮಾರಾಟ ಮಾಡಲಾಗುತ್ತೆ. ಆದರೆ ಪ್ರಸ್ತುತ ವರ್ಷ ಹಾವೇರಿ ಜಾನುವಾರು ಮಾರುಕಟ್ಟೆ ದನಗಳ ಕೊರತೆ ಎದುರಿಸ್ತಿದೆ. ಟ್ರ್ಯಾಕ್ಟರ್ ಅವು ಬಂದು ಎತ್ತುಗಳು ಓಡೋರು ಕಮ್ಮಿ ರೀ. ಈಗ ಎತ್ತು ಖರೀದಿ ಮಾಡೋರು ಕಮ್ಮಿ. ನಾವು ತಮ್ಮಂದವಿ ವ್ಯಾಪಾರ ಮಾಡ್ಕೊಂತ ಬಂದವಿ, ವ್ಯಾಪಾರ ಮಾಡ್ಬೇಕು. 20 ಕೊಟ್ಟವಿ, 30 ಕೊಟ್ಟವಿ, 50 ಕೊಟ್ಟವಿ, ಹಿಂಗೆ ತಂದೇವಿ. ಈಗ ನಾವು ಹೇಳತ್ಲಿ ಇಲ್ಲಿ 60, 70, 80 ಕೇಳ್ತಾರೆ ರೈತರು. ಪಾಪ ಅವ್ರ ಕೈಯಾಗ ಬಂಡವಾಳ ಇಲ್ಲ. ರೈತರಿಗೆ ಬೆಳೆದಾಗ ನಮ್ಮ ದಂಧೆನು. ಈಗ ನಾವು ಕೋಲಾರ ಕಡೆ ಹೋಗ್ಕೋರಿ, ಚಿಂತಾಮಣಿ ಕಡೆ ಹೋಗ್ತೀವಿ, ಗೌರಿಬಿದನೂರು ಸುತ್ತ ಹೋಗ್ತೀವಿ, ಬಂಗಾರಪೇಟೆ ಹೋಗ್ತೀವಿ, ಮೈಸೂರು ಕಡೆ ಹೋಗಿ ತರ್ತೇವಿ. ತರೋ ಮುಂದೆ ಒಂದು ಸಮಸ್ಯೆ ಐತಿ ಸರ್. ಈ ಬಜರಂಗ ದಳ ಅದು ಇದು ಅಂತೇಳಿ ನಾವು ಸಾಕೋದನ
ಏನು ನಾವು ರೈತರಿಗೆ ಕೊಡೋವು ಇವು ಏನು ಕಟ್ಗರಿಗೆ ಕೊಡೋವಲ್ಲ ನಾವು ಊಡರಿಗೆ ಕೊಡೋವು ಅವಕ್ಕೂ ಸದ್ಕಿ ತಸ್ತಿ ಮಾಡ್ತಾರೆ ನಮಗೆ ಎಲ್ಲಾರ ಹಿಡಿದ್ರೆ ಭಾಳ ಹಿಂಸೆ ಕೊಡ್ತಾರೆ. ಒಟ್ನಲ್ಲಿ 3 ವರ್ಷ ಅಧಿಕವಾಗಿ ಬಂದ ಮಳೆ ರೈತರನ್ನ ಹೈರಾಣಾಗಿಸಿದೆ. ಇನ್ನು ಈ ವರ್ಷ ಸರಿಯಾದ ಸಮಯಕ್ಕೆ ಮಳೆಯಾಗದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ.